ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀನಿ. ನಾವು ಕೂಡ ಆರಾಮಿದ್ದೇವೆ ನೋಡ್ರಿ. ಹಾಯ್ ಮರಜು. ನನಗೆ ಅಲ್ಲಿ ನೆಗಡಿ ಬಂದ ಅಂತ ಹೇಳಿದಲ್ರಿ, ಅದಕ್ಕೆ ನೆಗಡಿ ಕಾಲಾಗ ಧ್ವನಿ ಬಿದ್ದಂಗೆ ಆಗ್ಯದ್ರಿ. ಆಮೇಲೆ ನಿನ್ನಂತರ ಸ್ವಲ್ಪ ಇತ್ತು, ಇವತ್ತಂತೂ ಜಾಸ್ತಿ ಆಗ್ಯದ್ರಿ. ನಾ ಗೋಳಿ ತೊಗೊಂಡೇನಂದ್ರೆ ಭೀ ಇದು ಆಗಿಲ್ರಿ. ದವಾಖಾನಿಗೆ ಹೋಗ್ಬೇಕ್ರಿ ನಾ ಇರ್ಲಿಕ್ಕಂದ್ರೆ ಹಂಗೆ ಇದಾಗ್ತದ. ನಮ್ಮ ರಚ್ಚು ನೋಡ್ರಿ. ಹಾಯ್ ಮಾಡಪ್ಪ, ಹಾಯ್ ಮಾಡಿ. ಹಾಯ್ ಹಾಯ್ ಮಾಡು. ಒಂದ ನೋಡ್ರಿ ನಿಮ್ಮ ಯಾರು ಸಿಟಿಗೆ ಬಂದ ನೋಡ್ರಿ. ನಮ್ಮ ರಚ್ಚು ಹಾಯ್ ಮಾಡಲ್ಗಾಡ್ರಿ ನಿಮಗೆ. ಮಾಡಲ್ಲ ರೀ. ಹಾಯ್ ಹಾಯ್ ಅಲ್ಲ. ಹಾಯ್ ಫ್ರೆಂಡ್ಸ್ ಅಲ್ಲ. ಏನೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಹಾಯ್ ಮಾಡು. ಹೊಲ ತೋರ್ರಿಕಿ ನಿಮ್ಗೆ ಹಾಯ್ ಮಾಡಲ್ಲ ಅಂತ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಲಾಗ ಸ್ಟಾರ್ಟ್ ಮಾಡೋಕ್ಕಿಂತ ಫಸ್ಟ್ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ, ಹಾಗೆ ಸಪೋರ್ಟ್ ಮಾಡಿರಿ. ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋದತ್ತ. ನೋಡ್ರಿ ನಾ ಎಲ್ಲ ಜಳಕ ಆಗ್ಯದ, ಚಾ ಆಗ್ಯದ. ರಚು ಚಾ ಕುಡ್ದಿದಿ? ಚಾ ಕುಡ್ದಿ? ಹಾಲು ಕುಡ್ದಿದಿ? ಆಮೇಲೆ ಏನು ತಿಂದಿದಿ? ಚಾ ಮತ್ತೇನು ತಿಂದಿದಿ? ಚಾ ಬಿಸ್ಕಿಟ? ಇದೆಯಲ್ಲ ಒಟ್ಟು ಕುಡ್ತಿದಿ ಏನಿಲ್ಲ? ಒಟ್ಟು ಕುಡ್ತಿದಿ? ನಾವು ಚಾ ಕುಡ್ದೇವೆ, ಎಲ್ಲ ಮಾಡಿದೇವ್ರಿ. ಆಮೇಲೆ ಅನ್ನ ಸಾರು ಮಾಡಿದೇವ್ರಿ. ನಮ್ದು ಅಂಬಾ ಹೂವ ಅಂಬಕ್ಕ ಮೈ ತೊಳೆಯವ್ರು ಬಂದಾರ್ರಿ. ಅದಕ್ಕೆ ಅಂಬಕ್ಕೆ ಮೈ ತೊಳೆತಾರ್ರಿ. ಅದಕ್ಕೆ ಹೇಳ್ತಾಳ್ರಿ ನಮ್ಮ ರಚ್ಚು ಅಂಬಕ್ಕತ್ತೇಳಿ. ಆ ಎಮ್ಗಳಿಗೆ ಮೈ ತೊಳೆತಾರ್ರಿ. ಅಲ್ಲಿ ಅವರು ಎಮ್ಮೆ ತೊಳೆಯವ್ರು ಬಂದಾರ್ರಿ, ಅದಕ್ಕೆ ತೊಳೆತಾರ್ರಿ ಅವರು. ನಾವು ಅನ್ನ ಸಾರು ಮಾಡಿದೇವ್ರಿ, ರೊಟ್ಟಿ ಮಾಡಿಲ್ಲ, ಏನು ಮಾಡಿಲ್ಲ. ಯಾಕಂದ್ರೆ ಹಿಂಗೆ ಅಲ್ಲೆಗಂತೂ ಹೋಗಿ ಡಬ್ಬೆಗಳ ನೋಡಿ ಹೋಗಿ. ಶೇಂಗಾ ಅಂದ್ರೆ ನಮ್ಮ ಕಡೆ ಶೇವ ರೀ. ನಮ್ಮ ರಚ್ಚುನ ಮಾತ್ರಿ ಅವು ರಚ್ಚು ಶೇವ ತಂದಿರ್ತೀವಿ. ಅದು ಡಬ್ಬೆಗಲ್ಲಿ ಮನೆ ತಂದಾರೆ ಅವರು. ನಾನು ತೋರಿಸಿಲ್ರಿ ಆಕಿಗೆ. ಅದಕ್ಕೆ ಯಾವಾಗ ನೋಡ್ಯಾಳ ಈಗ ಬೇಡತ್ತಾಳ್ರಿ ಆಕಿ. ಟಮಾಟೆ ಸಾರು ಅನ್ನ ಮಾಡೀನಿ ನಾ ಇವತ್ತು. ರೊಟ್ಟಿ ಮಾಡಿಲ್ಲ. ಪಾಟ್ರಿ ಏವು ನನ್ನ ರಚ್ಚು 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 ರಚ್ಚು. ಈಗಾರ ಹಾಯ್ ಮಾಡೋರಿ, ಈಗಾರ ಹಾಯ್ ಮಾಡು. ಈಗ ಮೂಡ್ ಬತ್ರಿ ಈಕಿ ಹಾಯ್ ಮಾಡಕ್ಕೆ. ಎಲ್ಲ ಕೆಲಸ ಎಲ್ಲ ಅದ ರೀ. ಇನ್ನೂ ಕೆಲಸ ಏನೂ ಮಾಡಿಲ್ಲ, ಎಲ್ಲ ಕೆಲಸ ಅಲ್ಲೇ ಇಟ್ಟೀನಿ. ಮಾಮ ಬಂದು ಅದು ಮಾಡಿ ಇದು ಮಾಡಕ್ಕೆ ಹೇಳತ್ತೀರಿ. ನಾನೇ ಅವ್ರಿಗೆ ಬೈದು ಕಳ್ಸಿದ್ರಿ. ಮೊದಲೇ ಆರಾಮಿಲ್ಲ, ಇಲ್ಲದಂದು ಹೇಳ್ತೀರಲ್ಲ ನೀವು ಅಂತೇಳಿ ಹೇಳಿದ್ರಿ ಅವ್ರಿಗೆ. ಅದಕ್ಕೆ ಗಪ್ಪ ಹೋದ್ರೆ ಅವ್ರು ಮಕ್ಕೋ ಅಂತೇಳಿ ಬಾಂಡೆ ಎಲ್ಲ ಅಲ್ಲಿದಲ್ಲೇ ಇಟ್ಟೀನಿ ನಾನು. ನೋಡ್ರಿ ಅಲ್ಲಿ ಬಾಂಡೆ. ಆಮೇಲೆ ಚಾ ಕುಡ್ದೆವು. ಇನ್ನೂ ಒಣಗಿ ಕುದಿಯಾಗತ್ತದ್ರಿ. ಕಡೆ ಹಾಲು ಇಟ್ಟೀನಿ, ಹಾಲು ಕಾಯಿಸ್ಬೇಕು. ಎಲ್ಲ ಅಲ್ಲಿದಲ್ಲೇ ಇಟ್ಕೊಂಡು ಕೂತು ಬಿಟ್ಟಿನಿ ನಾನು. ಏನೋ ಮಾಡೋಕ್ಕೆ ಇದು ಇಲ್ರಿ. ಯಾಕಂದ್ರೆ ನನಗೇನು ಒಂದು ಸ್ವಲ್ಪ ಉರಿ ನೆಗಡಿ ಬಂತಲ್ರಿ. ಮುಖಂದ್ರೆ ಕಮ್ಮಿ ಆಗಲ್ರಿ. ನನಗೆ ದವಾಖಾನಿಗೆ ಹೋಗ್ಬೇಕು. ಆದರೂ ಗೋಳಿ ತಂದು ನುಂಗಿನಿ, ಒಂದು ಜರ ಕಮ್ಮಿ ಆಗ್ತಂತೇಳಿ ಕಮ್ಮಿ ಆಗಿಲ್ರಿ. ಹಾಗೆ ಮಾಡ್ತೀನಿ ಅಂದ್ರೆ ಅದು ಇಲ್ಲ ಮಾಡಲಿಲ್ಲ ಅಂದ್ರೆ ನಡೆಯಲ್ರಿ. ನಮ್ಮ ಮನೇಲಿ ನಾವೇ ಮಾಡ್ಕೋಬೇಕು. ಅವ್ರ ಮನೆಯಾಗಿದ್ರೆ ಅವ್ವರೇ ತಂಗಿಯರೇ ಯಾರೇ ಮಾಡ್ತಿರು. ಇಲ್ಲಿ ಯಾರು ಮಾಡಬೇಕು? ನಾವೇ ಮಾಡ್ಬೇಕಲ್ರಿ. ಅದಕ್ಕೆ ಎದ್ದು ಎಲ್ಲ ಕೆಲಸ ಮಾಡ್ಕೋತೀನಿ ರೀ ನಾನು. ಬಟ್ಟೆ ಬಾಂಡೆ ಎಲ್ಲ ಮಾಡ್ಕೊಂಡು ಮಾಡಿ ಒಂದು ಸ್ವಲ್ಪ ಮಕ್ಕೋತೀನಿ ರೀ. ಮಕ್ಕೋಲಿಲ್ಲ ಅಂದ್ರೆ ದವಾಖಾನಿಗೆ ಹೋಗ್ತೇವೆ ರೀ. ಅಷ್ಟು ಚೆನ್ನಾಗಿ ಕಮ್ಮಿ ಆಗಲಿಲ್ಲ ಅಂದ್ರೆ ದವಾಖಾನಿಗೆ ಹೋಗ್ತೇವೆ. ಕಮ್ಮಿ ಆಯ್ತಂದ್ರೆ ಇಲ್ರಿ ಹೋಗಂಗಿಲ್ಲ. ಅವೇ ಗೋಳಿ ತೊಗೊಂಡು ಸುಮ್ಮನೆ ಕುಂದಿರ್ತೀನಿ ರೀ. ನೋಡ್ರಿ ನಾವು ರಚ್ಚು ಏನೋ ಹುಡುಕಾಡ್ತಾ. ಏನು ಅಲ್ಲಿ ಅಂತಲ್ಲಿ ಫಳ್ಳದಾಗ ಮೊನ್ನೆ ತಳಿ ಅಲ್ಲಿ ಹಚ್ಚಿ ಕಡೆ ಮನ್ಯಾಗ ರೀ ಕಾಂತ ತಿಳ್ತಾರಲ್ರಿ. ಅಲ್ಲಿ ಕಾಂತ ಇಡಲ್ಲಿ ಮೊನ್ನೆ ಮತ್ತೊಂದು ಹಾವು ಸಿಕ್ಕಿತ್ರಿ ಅಲ್ಲಿ. ಅದಕ್ಕೆ ಅದೇ ನೋಡಾಕತ್ತಾಡ್ರಿಕಿ. ನಾನು ನೋಡಿ ಅಂಜಿಕೆ ಭಯನೇ ಬಂದಿತ್ತು ರೀ. ನಾನು ಅಂಜತಿದ್ದಿತ್ತಿಲ್ಲ ರೀ. ಒಮ್ಮಿಗೆ ಮೈ ಮೇಲೆ ಬಂದಂಗಾಯ್ತು. ಅದಕ್ಕೆ ನಂಗೆ ಅಂಜಿಕೆ ಬತ್ರಿ. ಫಳದಾಗ ಹಾವು ಕುಂದಿರ್ತಾವ್ರಿ. ಗಾಡ್ಯಾಗ ಫಳ್ಳ ಇರ್ತಾವಲ್ರಿ ಅಲ್ಲಿ. ಅದೇ ನೋಡತ್ತಾಳ್ರಿಕಿ. ನಾವು ಯಾವಾಗ ನೋಡ್ತೀವಲ್ರಿ ಏನಾರ ಬರ್ತಾವೆ ಅಂತೇಳಿ. ಅದಕ್ಕೆ ಹಾಕಿನೂ ಅದೇ ನೋಡತ್ತಾವಳ್ರಿ. ಇಲ್ಲಿ ಸಾರು ಕುದಿಯತ್ತದ. ಇವಾಗ ಗ್ಯಾಸ ಬಂದ್ ಮಾಡ್ತೀನಿ ರೀ ನಾನು. ಆಲ್ರೆಡಿ ಕುದ್ದದ. ನಡಿ ಶೇವ ಕೊಡ್ತೀನಿ ಬಾಟ್ಲಾತು. ಹಾಲು ನೋಡ್ರಿ ನಾ ಕಾಸ್ಬೇಕು. ಹಾಲ ಅನ್ನ ರೆಡಿ ಆಗ್ಯದ. ನಡಿ ಶೇವ ಕೊಡ್ತೀನಿ ಬಾ. ನೀನು ಶೇವ ಕೊಡ್ಲಿ. ತೆವ್ವ ತೆವ್ವ ಕುಕ್ಕು ನೋಡ್ರಿ ಸೇವಾ ಕೊಟ್ಟೆ. ಸೇವಾ ತಿನ್ನತ್ತಾರ ಅವರು. ಸೇವಾ ತಿನ್ನತ್ರಿ ರಚ್ಚು. ಎಲ್ಲ ಆಯ್ತು ರೀ. ಒಣಗಿ ಮೇಲೆ ಮುಚ್ಚಲ ಪ್ಲೇಟ್ ತೊಗೋಬೇಕಂತ ಪ್ಲೇಟೇ ದರಕ್ಕೆ ಹಾರ್ತೀನಿ ನನಗಂತ. ಆಯ್ತು ರೀ. ಇವಾಗ ನಮ್ಮ ಸೋನಿ ನೋಡ್ರಿ ಹಾಲು ಕುಡಿಯತ್ತವ. ಬರ್ರಿ ಹೊರಗೆ ಯಾರ್ಯಾರು ಏನು ಮಾಡತ್ತಾರಂತ ನೋಡೋಣತ್ತ. ನೋಡ್ರಿ ಅಲ್ಲಿ ಎಮ್ಮೆ ತೊಳೆತಾರ ನೋಡ್ರಿ ಅವರು. ಕೂತಾರ್ರಿ ಅವರು. ಮಾಮ ಎಮ್ಮೆ ಹೊಡಿತಂತೇಳಿ ಅವ್ರು ಬಂದು ಕೂತಾರೆ. ಅವರೆಲ್ಲ ತೊಳೆತಾರ್ರಿ.
ಒಂದು ಎಮ್ಮೆ ತೊಳೆದಾರ, ಅದೊಂದು ಎಮ್ಮೆ ತೊಳಿತಾರೆ ರೀ. ಮುಚ್ಚದೆ ಶಾದ ಅದಕ್ಕೆ ನಮ್ಮ ಸೋನಿ ಬುಟ್ಟೆ ಮುಚ್ಚಾಡ್ರಿ. ನಮ್ಮ ಸೋನಿ ನೋಡ್ರಿ ಹ್ಯಾಂಗೆ ಓಡ್ತೋತೇವಿ. ಬಾ ಸೋನಿ, ಬುಟ್ಟಿ ಚೊಕ್ಕೊಂಡು ಮುಂದಕ್ಕೆ ಬರ್ತದೆ ರೀ ನೋಡ್ರಿ. ಅದಕ್ಕೆ ಯಾಕೆ ಮುಚ್ಚಿದಿ? ಕುಡಿಯಲ್ಲ ಹಾಲಾಗ ಹಂಗೆ. ಇವಾಗ ನೋಡ್ರಿ ನಾನು ಮಾವನ ಕೂಡ ಒಂದು ಜಗಳ ಮಾಡ್ಕ್ಯಾರಿ ಅವ್ರು ಕೂಡ ಬಾಯಿ ಬಡ್ದು ಮಾಡಿ ನಾಷ್ಟ ಮಾಡ್ತಾರೆ ನಾನು ಇವಾಗ. ಯಾಕಂದ್ರೆ ಅವರು ನಾ ಅನ್ನ ಸಾರು ಮಾಡಿದ್ರು ಭೀ ನಾಷ್ಟ ಮಾಡಂತೇಳಿ ಜೀವ ತಿನ್ನತ್ತೀರಿ ಭಾಳ. ಯಾಕಂದ್ರೆ ನನಗೆ ನೆಗಡಿ ಬಂದು ಮೈ ಒಂದು ಸ್ವಲ್ಪ ತಂಡಿ ಬಿಡೋಣ ಅದಕ್ಕಲ್ಲಿಗೆ ಅವ್ರು ಕೂಡ ನಾನು ಒಂದು ಸ್ವಲ್ಪ ಇದು ಮಾಡಿದ್ರಿ. ಮ್ಯಾಗ ತಳಗೆ ಹೋಯ್ದಕ್ಕೆರೆ ಅವರು ಸುಸಲ ಮಾಡಕ್ಕೆ ಹಚ್ಚಿದ್ರು ನನಗೆ. ಯಾಕಿರ್ಲಕ್ಕ ಮಾಡಿಕೊಡ್ಬೇಕಂತೇಳಿ ಮಾಡತ್ತಿದ್ರು. ನಾನು ಅವರು ಸುಸಲ ತಿಂದಂಗೆ ಆಗ್ಯದ ಮಾಡೋಣ ಬುಟ್ಟ್ಯಾಗ ಎಣ್ಣೆ ಹಾಕ್ಯಾರೆ ಇಟ್ಟಿದ್ರಿ ನಾನು. ಯಾಕಂದ್ರೆ ಕಡಾಯಿ ಸಾಣದಲ್ರಿ, ಅದಕ್ಕೆ ಬುಟ್ಟ್ಯಾಗ ಚಂದ ತಿರುವಾಟಕ್ಕೆ ಬರ್ತದೆ ಅಂತೇಳಿ ಬುಟ್ಟ್ಯಾಗೆ ಇಟ್ಟಿದ್ರಿ ನಾನು. ಆಮೇಲೆ ಎಲ್ಲ ಟಮಾಟೆ ಎಲ್ಲ ಅವರೇ ಹೋಳ್ಕೊಟ್ಟಿರ್ರಿ ನನಗೆ. ನಾನು ಹೋಳ್ಕೊಂಡಿದ್ದಿತ್ತಿಲ್ಲ, ಎಲ್ಲ ಅವರೇ ಹೋಳ್ಕೊಟ್ಟಿರು. ಬರೀ ನಾನು ಇದು ತೋಯ್ಸಕತ್ತಿದ ಎಲ್ಲ ಹೋಳ್ಕೊಟ್ರು ಅಂತೇಳಿ ಎಲ್ಲ ಇದು ಮಾಡಿದ್ರಿ ನಾನು ಪಾಳ್ಯಕ್ಕಿಟ್ಟ. ಇವಾಗ ನಾಷ್ಟ ಮಾಡ್ತೀನಿ ರೀ ನಾನು. ನಾಷ್ಟ ಮಾಡ್ಕರೆ ಅವರಿಗೆ ಮೊದಲು ಹಾಕ್ಕೊಡ್ತೀನಿ ರೀ. ಅವರು ಜಳಕ ಮಾಡಿ ಇದು ಮಾಡತ್ತಿರು. ಮೊದಲು ಒಂದು 2 ಪ್ಲೇಟಿನಷ್ಟು ನಾನು ಮಾಡಿದ್ರಿ ತೋಯ್ಸಿದ್ದ. ಮತ್ತು ಇಂದ್ರ ಕಡೆಗೆ ಅವ್ರಿಗೆ ನಾ ಏನು ಹೇಳಿ ಮಾಡೋಕಾಳು ಜೀವ ತಿನ್ನತ್ತೀರಿ ಅವರು. ಅದು ಶೇಂಗಾ ಕಾಳು ಹಾಕು, ಅದು ಹಾಕು, ಇದು ಹಾಕಂತೇಳಿ ನಾ ಸಿಟಿ ಬಂದು ಬೈದ್ರೆ ಅವರಿಗೆ ಅಲ್ಲೇ ಅದಾವಡ್ತಾ ಅಂತೇಳಿ ಮತ್ತೊಂದಿಷ್ಟು ಅವಲಕ್ಕಿ ಕೊಟ್ಟರು. ಕೊಟ್ಕೆರೆ ಆಮೇಲೆ ನೋಡ್ರಿ ಶೇಂಗಾ ಕಾಳು ಹಾಕ್ಲತ್ತಾರ ನೋಡ್ರಿ ಅವ್ರಿ. ಶೇಂಗಾ ಕಾಳು ಹಾಕ್ಲತ್ರ ಅವ್ರಿ. ಯಾಕಂದ್ರೆ ಬೈದಲ್ರಿ ಅವ್ರಿಗೆ ನಾನು ಶೇಂಗಾ ಕಾಳು ಅಲ್ಲೇ ಕೊಡು ಅನ್ನೋಣ. ಅದಕ್ಕೆ ಅಕ್ಕಿಗೆ ಯಾಕೆ ಮತ್ತೆ ಹೇಳೋದಂತೇಳಿ ಅವರೇ ಬಂದು ಹಾಕಿದ್ರಿ. ಅದ್ರಾಗ ರಚ್ಚು ಇಷ್ಟು ಅವ್ರ ಕಡೆ ಇಸ್ಕೊಂಡು ಮಾಡಿ ಹೋದೋಳ್ರಿ. ಅವರು ಜಸ್ಟ್ ನೈ ಜಳಕ ಮಾಡ್ಕೊಂಬಂದಿರು. ಜಳಕ ಮಾಡ್ಕೊಂಬಂದು ಆಮೇಲೆ ಶೇಂಗಾ ಕಾಳು ಹಾಕಿದ್ರು. ಆಮೇಲೆ ಅವಲಕ್ಕಿ ಕೊಟ್ರಿ ಇನ್ನೊಂದು ಅವಲಕ್ಕಿ ಇಷ್ಟು ಹಾಕಿದ್ರಿ ನಾನು. ನಾ ಭಯನ ನನಗೆ ನಗುನೇ ಬತ್ರಿ. ಅವರು ಅವರೇ ಹಾಕ್ಲತ್ರ ಶೇಂಗಾ ಕಾಳು ಅಂತೇಳಿ. ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಭೀ ಕೇಳಿಲ್ರಿ ಅವರು. ಜಾಸ್ತಿನೇ ಇದು ಕೊಟ್ಟರು ಅವಲಕ್ಕಿ. ಅವ್ರು ಹೇಳೋದೇ ಕೇಳಲ್ರಿ ಒಟ್ಟ. ಯಾಕೆಲ್ಲಾಗಂತೇಳಿ ಹಾಕಿದ್ರಿ ನಾನು. ನಮ್ಗೆ ಒಂದು ಸ್ವಲ್ಪ ನೆಗಡಿ ಬಂದು ತಲೆ ನುಸೋದು ಆಮೇಲೆ ಮೈಕೈ ನುಸೋದು ಎಲ್ಲ ಇರ್ತದಲ್ರಿ. ಅದಕ್ಕೆಲ್ಲಾಗಿ ಒಟ್ಟ ಏನೋ ಇದು ಮಾಡ್ಲಾರ್ದಂಗೆ ಆಗಿತ್ತು, ಅಡುಗೆ ಮಾಡ್ಲಾರ್ದಂಗೆ ಟಮಾಟೆ ಸಾರು ಅನ್ನ ಆಮೇಲೆ ಅವರಿಗೆ ಸುಸಲ ಮಾಡ್ಕೊಡತ್ತಿದ್ರು ನಾನು. ಹಾಗೆ ಅವ್ರು ಕೂಡ ಮಾತಾಡ್ಕೊತು ಬೈಕೋತು ಮಾಡ್ಕೋತ ಹಾಗೆ ನಾಷ್ಟ ಮಾಡ್ತೀನಿ ರೀ ನಾನು. ಅವಲಕ್ಕಿ ತೋಯಿಸ್ಕೊಂಡು ಹಾಗೆ ಅವ್ರು ಕೂಡ ಮಾತಾಡ್ಸ್ಕೊಂಡು ಆ ಕಡೆ ಹಾಗೆ ಉಳ್ಳಾಗಡ್ಡಿ ಟಮಾಟೆ ಎಲ್ಲ ಹಾಕಿದ್ರಿ. ಒತ್ತಾಟಿ ನಾನಂತರ ಅವ್ರು ಹ್ಯಾಂಗಾರ ಊಟ ಮಾಡಲಕ್ಕಂತೇಳಿ. ಯಾಕಂದ್ರೆ ಇದೇ ಇದ್ದಿದ್ದಿಲ್ಲ ರೀ ನನಗೆ ಒಟ್ಟು ಏನು ಮಾಡ್ಬೇಕು ಏನು ಬಿಡ್ಬೇಕಂತೇಳಿ. ಆಮೇಲೆ ಎಲ್ಲ ಚಾ ಕುಡ್ದು ಮಾಡಿ ಎಲ್ಲ ಅಲ್ಲಿದಲ್ಲೇ ಇಟ್ಟಿದ್ದ. ಒಟ್ಟು ಭಾಳ ಅಂದ್ರೆ ಭಾಳ ಇದಾಗಿತ್ತು ರೀ. ಗಬಳ ಅಂದ್ರೆ ಇದು ಆದಂಗೆ. ಆಮೇಲೆ ಸಕ್ಕರೆ ಹಾಕು, ಅದು ಹಾಕು, ಇದು ಹಾಕು ಅನ್ನತ್ತೇಳು ಸಿಟ್ಟೇ ಬಂದಿತ್ತು ರೀ ನನಗಂತರೂ. ಸುಮ್ಮನೆ ಏನು ಹಾಕ್ತೀನಿ ಸುಮ್ಮ ಕುಂದ್ರತ್ತೇಳಿ ನೋಡ್ರಿ. ನಾನು ನೋಡೋಕ್ಕೆ ಅವರು ಗಪ್ಪ ಕೂತು ಬಿಡ್ತಿರು, ನಾ ನೋಡ್ತೀನಿ ಅಂತೇಳಿ. ಸಿಟ್ಟಿಗೆ ಬಂದಂದ್ರೆ ಅವರು ಇದು ಆತಾರ್ರಿ, ಗಪ್ ಕೂತು ಬಿಡ್ತಾರೆ. ಅವ್ರು ಏನು ಹೇಳಂಗಿಲ್ಲ. ನಾನಂತ್ರ ಅಂದ್ರೆ ಅವ್ರು ಸಿಟಿ ಬಂದಾಗ ನಾ ಸುಮ್ಮ ಕುಂದಿರ್ತೀನಿ, ನಾ ಸಿಟಿ ಬಂದಾಗ ಅವ್ರು ಸುಮ್ಮ ಕುಂದಿರ್ತಾರೆ ರೀ. ಅಂದ್ರೆ ಸಂಸಾರ ಚಂದ ನೋಡ್ಕೊಂಡು ಹೋಗ್ತದಲ್ರಿ. ದೊಡ್ಡವ್ರು ಹೇಳ್ತಾರಲ್ರಿ, ಹೆಂಡ್ತಿ ಸಿಟಿ ಬಂದ್ರೆ ಗಂಡು ಸುಮ್ಮ ಕುಂದಿರ್ಬೇಕು, ಗಂಡು ಸಿಟಿ ಬಂದಂದ್ರೆ ಹೆಂಡ್ತಿ ಸುಮ್ಮ ಕುಂದಿರ್ಬೇಕು ಅಂತ ಹೇಳ್ತಾರಲ್ರಿ. ಹಂಗೆ ನಾ ಸಿಟ್ಟಿಗೆ ಬಂದು ಏನ್ರಿ ಅಂದಂದ್ರೆ ಅವ್ರಿಗೆ ಆಯಿತು ಸುಮ್ಮ ಗಪ್ಪಾಗಿ ಹೊರ ಹೋಗ್ಬಿಡ್ತಾರೆ ಅವರು. ಮೊನ್ನೆ ಇದು ನಾಗರಾಮಶಿ ಹಬ್ಬಕ್ಕೆ ಇದು ಉಳ್ದಿತ್ತಲ್ರಿ ಪುಟಾಣಿ ಹಿಟ್ಟ ಕರದಂಟು ಮಾಡಿದ್ದು. ಅದು ಒಂದು ಸ್ವಲ್ಪ ಇದು ಹಾಕಿದ್ರಿ ನಾನು. ಕರ್ನಾಟಕದಾಗ ಇಟ್ಟು ಉಳ್ದಿತ್ತು ರೀ. ಅದಕ್ಕಲ್ಲಿಗೆ ಅದು ಪೋಯಕ್ಕೆ ಹಾಕ್ಲತ್ತಿದ್ರು ನಾನು ಅವಲಕ್ಕಿಗೆ. ಅವಲಕ್ಕಿ ಮಿಕ್ಸ್ ಮಾಡ್ಕೊಂಡ್ರಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ನೋಡ್ಕೊಂಡ್ರಿ. ನಾನು ಹಾಕೋಕಳಿಗೆ ಜಾಸ್ತಿ ಉಪ್ಪು ಹಾಕ್ತೀನಿ ರೀ. ನಮ್ಮ ಅದು ಇದೇನದ ಮಮ್ಮಿ ಅಂತ ಹೇಳ್ತಾಳ್ರಿ. ಕಿತ್ತಿನು ಅಂತ ಹೇಳ್ದ. ಹಿಟ್ಟದಂತೆ ಒಲ್ಲ ಅಂತ ಹೇಳ್ದೊಳಕಿ. ಪುಟಾಣಿ ಹಿಟ್ಟದ್ರ ತಿತ್ತಿಡ್ರಿಕಿ. ನಾ ಹೇಳಿಲ್ಲ ಬರೀ ಹಿಟ್ಟದ ತಿನ್ನು ಅಂತ ಹೇಳ್ದೆ. ಆಮೇಲೆ ಉಪ್ಪು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೆರೆ ಆಮೇಲೆ ಅದಕ್ಕೆ ಅರ್ಶಿಣ ಇಷ್ಟು ಹಾಕ್ಕೊಂಡ್ರಿ ನಾನು. ಇದಕ್ಕೊಂದು ಸ್ವಲ್ಪ ಆಮೇಲೆ ಪಾಣ್ಯದಾಗ ಒಂದು ಸ್ವಲ್ಪ ಹಾಕ್ತೀನಿ ರೀ. ನಮ್ಮ ಇದ್ರೆ ಏನು ಮಾಡ್ತಾಳ್ರಿ, ಬರೀ ಅವಲಕ್ಕಿದಾಗ ಹಾಕ್ತಾಳ್ರಿ. ಒತ್ತಟ್ಟು ಅರ್ಶಿಣ ಅಂತ ಒತ್ತಟ್ಟು ಅರ್ಶಿಣ ಆಗಲ್ಲ. ನಾನು ಸ್ವಲ್ಪ ಅವಲಕ್ಕಿಯಾಗೂ ಹಾಕಿದೆ, ಆಮೇಲೆ ಪಾಣ್ಯದಾಗೂ ಹಾಕಿದೆ. ನೋಡ್ರಿ ಎಷ್ಟು ದೂರ ಆಗ್ಯದ ಅಂತೇಳಿ. ಸೇಮ್ ಅಕ್ಕಿ ಕಾಣ್ದಂಗೆ ಕಾಣೋದವ್ರು. ಅಕ್ಕಿ ಹಂಗೆ ತೋಯಿಸಿಡ್ತೀವಲ್ರಿ ನಾವು, ಅದೇ ರೀತಿ ಕಾಣ್ತಾವೆ. ಉದುರು ಆಯ್ತಂದ್ರೆ ಮೆತ್ತಗೆ ಚೆನ್ನಾಗಿ ಆಗ್ತದೆ ರೀ ಅವಲಕ್ಕಿ. ಅಂತೂ ಭಾಳ ಅಂದ್ರೆ ಭಾಳ ಟೇಸ್ಟೂ ಬರ್ತೈತಿ. ಆಮೇಲೆ ನಮ್ಮ ರಚ್ಚು ಆ ಕಡೆ ಒಂದು ತಿರುಗಾಡೋದು ಈ ಕಡೆ ಒಂದು ತಿರುಗಾಡೋದು ಮಾತು ಹಚ್ಚಲತ್ತೇಳ್ರಿ ನನಗಂತೂ. ನನಗೆ ಗ್ಯಾಸ್ ಇಳಿಸಿ ಯಾಕೆ ಹಾಕಿದಂದ್ರೆ ತಿರುವಾಡ್ಲಕ್ಕೆ ಒಂದು ಸ್ವಲ್ಪ ಇದಾಗ್ತದಲ್ರಿ. ಗ್ಯಾಸ್ ಮೇಲೆ ಇಟ್ಟು ತಿರುವಾಡೋದಾಗಲ್ಲ. ಪಟಕ್ಕನೆ ಬುಟ್ಟಿಯರೇ ಬೀಳಿ ಏನರೇ ಬೀಳಿ ಅಂತೇಳಿ ತಾಗಿಟ್ಟು ಚಂದ ತಿರುವಾಡಿ ಮಾಡಿ ಮ್ಯಾಲೆ ಇಟ್ಕೆರೆ ಮತ್ತೊಂದು ಜರ ಗರಂ ಮಾಡ್ಲಿಕ್ಕೆ ಬರ್ತದೆ. ಮ್ಯಾಲೆ ಇಟ್ಕೆರೆ ಮತ್ತು ತಿರುವಾಡಕ್ಕೆ ಬರ್ತದಲ್ರಿ. ಅದಕ್ಕಲ್ಲಾಗೆ ತಳಗಡೆ ತಿರುವಾಡಿದ್ರೆ ನಾನು ಆಮೇಲೆ ಹಿಂದ್ರ ಕಡೆ ಮ್ಯಾಲೆ ಇಡೋಕೆ ಬರ್ತದೆ ಅಂತೇಳಿ. ಇನ್ನು ಎಲ್ಲ ಕೆಲಸ ಅಲ್ಲಿದಲ್ಲೇ ರೀ. ನನಗೆ ಒಟ್ಟು ಇದನ್ನೇ ಆಗಲ್ಗಿತ್ತು, ಏನೇ ಕೆಲಸ ಮಾಡಂಗೆ.
ನೋಡ್ರಿ ಎಲ್ಲ ಬಾಂಡೆ ಚಾ ಕುಡ್ದೀವಿ ಎಲ್ಲ ಹೆಂಗೆ ಇಟ್ಟಿನ ಅಂತರ ನಾ ಅಂತರ ಮನೆ ಅಂತರ ಹೇಳೇಬಾರ್ದು ಹಂಗೆ ಇಟ್ಟೀನಿ. ಮನ್ಷಾಗ ಏನ್ರಿ ಆರಾಮ್ ತಪ್ಪಂದ್ರೆ ಹಿಂಗೆ ಆಗ್ತದಲ್ರಿ. ಯಾವಾಗೂ ಏನು ಕೆಲಸ ಮಾಡಂಗೆ ಅನ್ಸಲ್ಲ, ಬರೀ ನಿದ್ದಿನೇ ಬರ್ತಾರೆ, ಮಕ್ಕೋಬೇಕೇ ಅನಿಸ್ತದ. ದವಾಖಾನಿಗೆ ಹೋಗಾಗೂ ಅನ್ಸಲ್ಲ, ಗೋಳಿ ತೊಳಗೂ ಅನ್ಸಲ್ರಿ ನನಗಂತೂ. ಅಂದ್ರೆ ಭೀ ಎಲ್ಲ ಮಾಡೇ ಬೇಕ್ರಿ. ಮಾಡಿಲ್ಲ ಅಂದ್ರೆ ಏನೂ ನಡೆಯಂಗೆ ಇಲ್ಲಲ್ರಿ. ಅತ್ತೆ ಮನೆ ಸೊಸೆದೇರು ಇರ್ತೇವೆ, ಅದಕ್ಕೆ ಏನು ಭೀ ಮಾಡೇಬೇಕು, ಮಾಡಲಿಲ್ಲ ಅಂದ್ರೆ ನಡೆಯಂಗಿಲ್ಲ. ನಾ ಏನು ಒಂದು ಜರ ಹಚ್ಕೊಂಡು ಮತ್ತು ಮಕ್ಕೊಂದಂದ್ರೆ ಆಯ್ತು, ಇವರೆಲ್ಲ ಉಪವಾಸ ಮಕ್ಕೋಬೇಕಾಗ್ತದೆ ರೀ, ಉಪವಾಸ ಕುಂದ್ರಬೇಕಾಗ್ತದೆ. ಅದ್ರ ಕಲೆಗೆ ಎದ್ದು ಹಾಗೆ ಮಾಡ್ಬೇಕ್ರಿ. ಅವ್ರು ಉಪವಾಸ ಕುಂದಿರ್ತಾರೆ ಅಂತೇಳಿ ಇದು ಮಾಡೋಕ್ಕಾಗಲ್ಲಲ್ರಿ, ಚಂತನ ದುಡಿತಾರೆ ಹೊಲದಾಗ. ಅದ್ರ ಕಲೆಗೆ ಎದ್ದಕ್ಕೆರೆ ಹಾಗೆ ಎಷ್ಟು ಆತು ಅಷ್ಟು ಮಾಡೋದು. ಒಂದು ಜರ ಹಾಗೆ ಮಾಮನೂ ಹೆಲ್ಪ್ ಮಾಡ್ತಾರೆ, ಅದಕ್ಕೆಲ್ಲ ಮಾಡತ್ತೀನಿ ರೀ ನಾನು. ಎದ್ದಕ್ಕೆರೆ ಒಂದು ಜರ ಗೋಳಿ ತರ್ತಾ ಅಂದಾರೆ ಹೋಗಿ. ನಿನ್ನೆ ತಂದಿರ ಒಂದು 2 ಗೋಳಿ ಕಲಸ ಅದು ರೀ. ಅವು ಇನ್ನೊಂದು ಸ್ವಲ್ಪ ಒಂದು ಜರ ಕಮ್ಮಿ ಆಗೈತಿ, ಇನ್ನೂ ಕಮ್ಮಿ ಆಗೈತಿಲ್ಲ ರೀ. ಅದಕ್ಕೆಲ್ಲಾಗ ಮತ್ತೆ ಹೋಗಿ ತರ್ತಾ ಅಂತ ಹೇಳ್ಯಾರ ಅವರು. ನಾಷ್ಟ ಅಂತ ರೆಡಿ ಐತ್ರಿ, ಬರ್ರಿ ಎಲ್ಲರೂ ನಾಷ್ಟ ಮಾಡತ್ತಿರತ್ತ. ಬಿಸಿ ಬಿಸಿ ಅವಲಕ್ಕಿ ಅವ್ರ ಪಪ್ಪಾಗೆ ಹಾಕ್ಕೊಟ್ರಿ. ಅವರು ನಮ್ಮ ಶಾದನ ಕೈಯಾಗ ಒಯ್ದು ಕೊಟ್ರಿ, ಅವ್ರು ತಿಲ್ಲಕ್ಕೆ ಕೊಡೋ ಅಂತೇಳಿ ಒಯ್ದು ನೋಡ್ರಿಕಿ ನಮ್ಮ ಶಾದು ತಗೋರೋ ಪಪ್ಪ ಕೊಡ್ಲಾಕ. ಇವಾಗ ಗ್ಯಾಸ್ ಇಷ್ಟು ಅದಿಟ್ಟು ಗರಂ ಮಾಡ್ಕೆರೆ ಮ್ಯಾಲೆ ಮರ ಮುಚ್ಚಿದ್ರಿ. ಆಮೇಲೆ ಬಂದ್ ಮಾಡ್ದೆ. ಅವ್ರು ಒಂದು ಜರ ತಿಂದಕೆರೆ ಹೇಳಿದ್ರು ಉಪ್ಪು ಕಮ್ಮದ, ಉಪ್ಪು ಕೊಡೋ ಅಂತೇಳಿ. ಅದಕ್ಕೆ ಶಾದನ ಕಾಯಿ ಕೊಡ್ಬೇಕಂದ್ರೆ ಶಾದು ಒಯ್ದಿಲ್ಲ, ನಾನೇ ಇವೆಲ್ಲ ತೆಗೆದ್ಕೆರೆ ಒಯ್ದು ಕೊಡ್ತೀನಿ ರೀ ಅವ್ರಿಗೆ. ಇದೆ ನಮ್ಮ ಮಾಮ ಆಮೇಲೆ ರಚ್ಚು ರಾಧಿಕಾ ಎಲ್ಲರೂ ತಿಲ್ಲತ್ತಾರ ಅವ್ರಿ. ಉಪ್ಪು ಜಾಸ್ತಿನೇ ಹಾಕಿರಂದ್ರೆ ಭೀ ಇನ್ನೂ ಕಮ್ಮಿ ಬಿದ್ದು ನೋಡ್ರಿ ಅವ್ರಿಗೆ. ತಳಗೆ ಹಾಕಿರೋದಕ್ಕೆ ಒಂದು ಜರ ಬರೀ ಮುಷಿ ನೋಡಿಬಿಡುತ್ತದ ಅದನ್ನು. ನಮ್ಮ ಸೋನಿ ಎಲ್ಲಿ ತಿನ್ನಿಸ್ಕೊಡಲ್ಗಿದ್ರಿ ಅವರಿಗೆ. ನೋಡ್ರಿ ಯಾವ ಮಾಡತ್ತದ ಸೋನಿ. ಇಲ್ಲಿ ಕುಂದ್ರಿ, ಕುಂದ್ರಿಲ್ಲಿ. ಅಲ್ಲಿ ಹಾಲು ಕುಡಿಯೋದು ಬಿಟ್ಕ್ಯಾರೆ ಇಲ್ಲಿ ಬಂದು ಓಡಿ ಬತ್ತು ಬಾ ಅಲ್ಲಿ ಒಳಗೆ ಒಯ್ದು ಹಾಲು ಬಲ್ಲಿ ಬಿಡ್ತೀನಿ ಬಾ ನಿನಗೆ. ಇಲ್ಲಿ ಹಾಲು ಕುಡಿಯಾ ನೀ? ನೋಡ್ರಿ ನಮ್ಮ ಸೋನಿ ಹಾಲು ಕುಡ್ಲಿತ್ತದ. ಅವರು ನಾಷ್ಟ ಮಾಡ್ತಾರ, ನಾನು ಒಂದು ಜರ ನಾಷ್ಟ ತಿಂದ್ಕೆರೆ ಬಟ್ಟೆ ತೊಗಿತೀನಿ ರೀ. ನಾಷ್ಟ ತಿಂದೆ ಎಲ್ಲ ಮಾಡಿದೆ ರೀ. ನೋಡ್ರಿ ನಾನು ನಮ್ಮ ರೊಚ್ಚು ಕೂತಿದ್ದೆವು. ಸಾಕು ಮಾಡ್ಯಾಳಿಕೆ ಅಂತಾರೆ ನನಗೆ. ತೆಲಿ ಅಂತ ಎದ್ದು ಹೋಗ್ಬಿಟ್ಟದ ನಂತಂತ. ತೆಲ್ ನೋಸತ್ತದ್ರಿ, ಕಂಡಪಟ್ಟಿ ತೆಲ್ ನೋಸ್ತದ ನನಗೆ. ಇದೇ ಮಾತು ಕೇಳೋದ್ರಿ ಚಂದ ನನಗಂತ್ರ ಹಂಗೆ ಮಾಡ್ತಾ ಹಾಕಿ. ಇವಾಗ ಬಟ್ಟೆ ತೊಗಿಬೇಕ್ರಿ. ನಾನು ಏನು ಕೆಲಸ ಮಾಡಂಗೆ ಆಗಲ್ಲ ಅಂದ್ರೆ ಭೀ ಬಟ್ಟೆ ಒಗಿಬೇಕು, ಬಾಂಡ ತಿಕ್ಕಬೇಕು. ನೋಡ್ರಿ ಹ್ಯಾ ಮಕ್ಕೊಂಡಾಳಿಕೆ ಅಂತೇಳಿ ಮ್ಯಾಲೆ ಬುಟ್ಟಿ ಇಟ್ಕೊಂಡು ಗಮ್ಮತ್ತೇ ಮಾಡ್ತಾರೆ ರೀ ಮನ್ಯಾಗ. ನೋಡ್ರಿ ನೋಡ್ರಿ ಬಾಂಡೆ ಇಟ್ಟಿನಿ, ಬಟ್ಟೆ ನೀರು ಮದ ಹಾಕ್ತೀನಿ, ಬಟ್ಟೆ ತೊಗಿತೀನಿ ರೀ. ಇವಾಗ ಬಟ್ಟೆನೆ ಒಗದ್ಕೆರೆ ಇದು ಮಾಡ್ತೀನಿ ರೀ ನಾನು. ಒಂದು ಜರ ಗೋಳಿ ತಗೊಂಡು ಕೇಳೀನಿ ರೀ. ಅವ್ರು ಅವ್ರು ಆರು ಗೊತ್ತಾರ ನೋಡ್ರಿ. ನಾಷ್ಟ ಮಾಡ್ಕೆರೆ ಕೂತು ಬಿಟ್ಟಾರ. ಅವ್ರಿಗೇನು ತಿಂತಿಲ್ಲ, ಕುದಿಯಿಲ್ಲ, ಏನಿಲ್ಲ. ನಾವೇ ನೋಡ್ರಿ ಇವಾಗ ಎಲ್ಲ ಕಡೆ ತುಂಬ ಬಡ್ದಾಡೋದು, ಮನೆಯನ್ನು ಬಡ್ದಾಡೋದು. ಆಮೇಲೆ ಕೆಲಸಕ್ಕೆ ಹೋಗ್ಬೇಕು, ಎಲ್ಲ ಹೋಗ್ಬೇಕು. ಇವಾಗ ನಮ್ಮ ಕಡೆ ಮಳೆ ಇತ್ತು. ಇವಾಗ ಮತ್ತೆ ಚಂತನ ಏನು ಮಾಡ್ತದೇನು, ಮತ್ತು ಮಳೆ ಬಂದ್ರೆ ಬರ್ತದೆ ರೀ. ಅದೇನು ಹೇಳೋಕ್ಕೆ ಬರೋಂಗಿಲ್ಲ. ಇವಾಗ ನೋಡ್ರಿ ಬಟ್ಟೆ ಒಗ್ಯಾಕತ್ತೀನಿ ರೀ ನಾನು. ಬಟ್ಟೆ ಬಾಂಡೆ ಮಾಡ್ಬೇಕ್ರಿ. ಮತ್ತು ಗಾಳಿ ಸುತ್ತಿದ್ದದ್ರಿ. ಹೀಗೆ ಪಟ ಒಟ್ಟು ಮಾಡ್ಕೆರೆ ಕೂತ್ಬಿಡ್ತೀನಿ ಈಗಂತ. ಆಮೇಲೆ ಮತ್ತೆ ಮಾಡಾಗ್ಯದ್ರಿ. ಒಂದು ಸ್ವಲ್ಪ ಮಾಡಾಗದು ಹಾಗೆ ಇದು ಬಿಸಿಲು ಬರೋದು ಬರ್ತದ್ರಿ. ಮತ್ತು ಕೆಳಗೆ ಪಟ ಒಗದ್ಕೆರೆ ನಾನು ಇದು ಮಾಡ್ತೀನಿ ರೀ, ಮಕ್ಕೊಂಡ್ಬಿಡ್ತೀನಿ ರೀ. ನಿದ್ದೆ ಹೊಂಟದ್ರಿ ನನಗೆ. ನಾಷ್ಟ ಮಾಡೀವಿ, ಅದ್ರ ಕಡೆಗೆ ನಿದ್ದೆ ಬಂದಂಗೆ ಅನಿಸ್ತದ್ರಿ. ದೂರ ನೀರು ಸುಟ್ಟ ಮನೆಗೆ ಇರ್ತೀವಂದ್ರೆ ಬಟ್ಟೆ ಭಾಳ ಹೊಲ್ಸತ್ತಾವ್ರಿ. ಯಾಕಂದ್ರೆ ಮಣ್ಣು ಆತ ಗಾಳಿಗೆ ಬರ್ತದಲ್ರಿ, ಅದಕ್ಕೆ ಬಟ್ಟೆ ಭಾಳ ಹೊಲ್ಸತ್ತ. ಐದು ಆರು ಇಲ್ಲಿ ಬಟ್ಟೆ ಒಗಿವ 5 6 ಅನ್ಕೊಟ್ಟು. ಬಟ್ಟೆ ಒಗ್ಯಾರ ಯಾರು? ನೀ ನೋಡ್ರಿ ನಮ್ಮ ರಚ್ಚು ರಾಧಿಕಾ ಆಟ ಆಡತ್ತಾರ. ಹಾಯ್ ರಚ್ಚು, ಏನು ಮಾಡತ್ತಿ? ನೋಡ್ರಿ ನಮ್ಮ ಕ್ಯೂಟ್ ರಚ್ಚು ಗೊಂಬಿ ಆಗ್ಯಾವ ನೋಡ್ರಿ. ಗೊಂಬಿ ನಮ್ಮ ಶಾದನ್ಕಿಂತ ಚಂದ ಅದಾಳ್ರಿ ಈಕಿ. ಹಾಯ್. ಹಾಂ ನೀನೇ ದೊಡ್ಡಕ್ಕಿ ಬಿಡು.
ನೋಡ್ರಿ ಇವಾಗ ನಮ್ಮ ಕಡೆ ಅಂತ್ರ ಮಾಡಂತ್ರ ಕಂಡಪಟ್ಟಿ ಆಗ್ಯದ್ರಿ ಇವಾಗಂತ್ರ ಹೇಳಕ್ಕೆ ಬರಲ್ಲ ಅಷ್ಟು ಮಾಡಾಗ್ಯದ. ಹಣ್ಣಿನೂ ಹೊಂಟದ್ರಿ ಇವಾಗ. ನೋಡ್ರಿ ಮಾಮನೂ ನೀರು ಕುಡ್ಸಾಕತ್ತಾರ್ರಿ. ಅವರು ನೀರು ಕುಡ್ಸಾಕತ್ತಾರ್ರಿ ಎಮ್ಗಳಿಗೆ ನೀರು ಕುಡ್ಸತ್ತಾರ್ರಿ ಅವರು. ನೋಡ್ರಿ ಓಡೋಡ್ ನೀರು ಕುಡ್ಸತ್ತಾರೆ. ಯಾಕಂದ್ರೆ ಮಾಡಾಗ್ಯದ್ರಿ. ನೋಡ್ರಿ ಆಲ್ ಹೊಂಟೈತೆ ನೋಡ್ರಿ ಮಳೆ ಇವಾಗ. ಆಲ್ ಹೊಂಟೈತೆ ನೋಡ್ರಿ. ಅದ್ರಾಗ ಇಲ್ಲಿ ಬರ್ತದ್ರಿ ನಂಬಲ್ಲಿ ಮಳೆ ಬರತ್ಮ ಗಾಳಿ ಹತ್ರ ಬಿಟ್ಟದ್ರಿ. ಆಗಳ ಒಂಚೂರು ಮಾರಿ ಹಿಂಗೆ ಮದುಮಗಳು ಮಾರಿ ತೋರಿಸಲ್ರಿ, ಹಂಗೆ ಮಾರಿ ತೋರಿಸೋಯ್ತ್ರಿ ಬಿಸಿಲ ನಮ್ಮ ಕಡೆಗೆ. ಇವಾಗ ಮಳೆ ಹೊಂಟದವ್ರಿ ಜೋರಾಗಿ ನೋಡ್ರಿ. ಶದೊಳಗೆ ನಡಿ ಮಳೆ ಬತ್ತು. ಮೇವು ಮತ್ತೆಲ್ಲ ಕತ್ತರಿಸಿಟ್ಟಾರ್ರಿ ಅವರು. ಮಳೆ ಬತ್ತಂಗೆ ಕತ್ತರಿಸೋದಾಗಲ್ಲ ಅಂತೇಳಿ, ಯಾಕಂದ್ರೆ ಆಗಳ ಬಿಸಿಲು ಬಿದ್ದಿತ್ತು. ಅದಕ್ಕೆ ಹೋಗಿ ತಂದ್ರಿ ಅವರು ಮೇವು ತಂದ್ಕೆರೆ ಇದು ಮಾಡಿದ್ರು. ನೋಡ್ರಿ ಇವಾಗ ಮಳೆ ಬರತ್ತದವ್ರಿ. ಮಳೆ ಬರತ್ತದ. ಕುಡ್ಸಕ್ಕೆ ನೀರು ಕುಡಿಸಿದ್ರಿ ಅವರು. ಸಣ್ಣ ಕರ್ಗಳು ಕುಡಿತಾವಂತೆ ಕುಡ್ಸತ್ತಾರ್ರಿ. ಬತ್ತಂದ್ರೆ ರಪ್ಪ ಒಂದು ಸಲ ಬಂದು ಕೆರೆ ಹೋಗ್ಬಿಡ್ಬೇಕ್ರಿ ಮಳೆ. ದಿಂದಾಗ ಒಂದು 2 ಸಲ ಬಂದು ಹತ್ತಿ ಮಳೆ ಕಟ್ ಹತ್ತೇ ಬಿಟ್ಟದ್ರಿ ನಮ್ಮ ಕಡೆ ಅಂತ. ಒಟ್ಟ ಬಿಡೋದೇ ಇಲ್ಲ ನೋಡ್ರಿ ಅವರು. ತಂಡಿ ಸೂಟ್ರ ಯವ್ವ ಬತ್ತೋಡು ಮಳೆ. ಓಡು 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 ಓಡು. ಈಗ ಆಗ ಜಗ್ಗಿ ಬಂದಂಗೆ ಬತ್ತು ಮಳೆ ನೋಡ್ರಿ. ಜಗ್ಗಿ ಬತ್ತವ್ರಿ ಮಳೆ ಈ ಸಲ. ಹಿಂಗೆ ಬಂದು ಕೆರೆ ಹೋಗ್ಬಿಡ್ಬೇಕ್ರಿ. ಬಿಸಿಲು ಬೀಳಬೇಕು. ಒಣಾರ್ ಬಿತ್ತಂದ್ರೆ ಚಂದ ಆಗ್ತದ. ಲೈಟ್ ಬಂದೋಡು. ಮಳೆಯಾಗ ಲೈಟ್ ಕೊಡ್ತಾರೆ ತೆಗಿತಾರ. ಹೋಗೋದು ಬರೋದು ಮಾಡ್ತಾವ್ರಿ ಲೈಟ್ನು ಅವನು. ನೋಡಿದ್ರಲ್ರಿ ಮುಂಜಾನೆ ಬಿಸಿಲು ಬಿದ್ದಿತ್ತು. ಮತ್ತು ಮಧ್ಯಾಹ್ನೊಳಗೆ 3-3:30 ಮಳೆ ಬತ್ರಿ. ಇವತ್ತಿನ ವ್ಲಾಗ ಇಲ್ಲಿಗೆ ಎಂಡ್ ಮಾಡತ್ತೀನಿ. ಮತ್ತು ನಿಮ್ಗೆಲ್ಲರಿಗೂ ಮುಂದಿನ ಸಿಗ್ತೀನಿ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ಮತ್ತು ನಾಳೆ ಸಿಗ್ತೇವೆ ರೀ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬಾಯ್.